ನಾನು ಮಾಂತೇಶ್ ಅಣ್ಣ ಹೊಸಪೇಟೆಗೆ ರೀಚ್ ಆಗ್ತಾ ಇದೀವಿ ಅಣ್ಣ. ಇದೇನಿದು, ಇದು ಯಾವ್ದಿದು ಬ್ರಿಡ್ಜ್? ಇದು ಹೊಸಪೇಟೆ, ಇದು ಬ್ರಿಡ್ಜ್. ಇದು ಹೊಸಪೇಟೆ ಆದ್ಮೇಲೆ ನೆಕ್ಸ್ಟ್ ಭದ್ರಾವತಿ ಇದು ಬರುತ್ತೆ ಹೊಳೆ. ಅಲ್ಲಿ ಸಕ್ಕದಾಗಿರುತ್ತೆ ವೈಬ್ ನೋಡಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಆಫ್ ಆಲ್ ಒಂದು ಒಳ್ಳೆ ಇದು ಅಂತ ಹೇಳ್ಬೋದು, ನೇಚರ್ ಅಂತ ಹೇಳ್ಬೋದು. ಓಕೆ ಓಕೆ ಓಕೆ. ನಮ್ ಚಿನ್ನೋರ್ ನೋಡಿ ಗರ್ಲ್ ಫ್ರೆಂಡ್ ಜೊತೆ ಬಿಸಿ ಆಗ್ಬಿಟ್ಟವ್ರೆ. ಗರ್ಲ್ ಫ್ರೆಂಡ್ ಬಿಸಿ ಆಗ್ಬಿಟ್ಟಿದ್ದಾರೆ ಇವರು. ಆಮೇಲೆ ಸಮಸ್ತ ನಾಡಿನ ಕರ್ನಾಟಕ ಜನತೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಕಡೆಯಿಂದ ಅಷ್ಟೇ. ಇವತ್ತು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡವನ್ನು ಮಾತಾಡಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ರು ಕನ್ನಡನ ಬಿಟ್ಕೊಡಕ್ ಹೋಗ್ಬೇಡಿ. ಆದಷ್ಟು ಕನ್ನಡ ಮಾತಾಡಿ. ಯಾವತ್ತೂ ಕನ್ನಡ ಬೆಳೆಸ್ರಿ, ಹಾಳು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಎಲ್ರಿಗೂ. ಈ ಮೂಲಕ ನಾನು ಏನಂದ್ರೆ, ಕನ್ನಡ ಬಗ್ಗೆ ಮಾತಾಡ್ಬೇಕಂದ್ರೆ ಅದು ತುಂಬಾ ಸಣ್ಣ ಪದ. ನಾನು ಕನ್ನಡ ಯಾವತ್ತೂ ಕರ್ನಾಟಕನ ಬಿಟ್ಕೊಡಲ್ಲ. ಈ ಮಣ್ಣಲ್ಲಿ ಹುಟ್ಟಿದೀವಿ ಅಂದ್ಮೇಲೆ ನಾವು ಕನ್ನಡ ಭಾಷೆಯನ್ನ ಯಾವತ್ತೂ ಮರಿಬಾರ್ದು. ಬೇರೆ ದೇಶಕ್ಕೆ ಹೋಗಿ ನಾವೇನು ಅಂತ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ ಕರ್ನಾಟಕ ನಮ್ಗೆ ನೀರು, ಗಾಳಿ, ಊಟ ಎಲ್ಲ ಕೊಟ್ಟಿದೆ. ಹಂಗಾಗಿ ನಾನು ಕರ್ನಾಟಕದಲ್ಲಿ ಹುಟ್ಟಿದಕ್ಕೆ ಹೆಮ್ಮೆ ಪಡ್ತೀನಿ ಅಣ್ಣ. ನಾನು ಎಲ್ಲೇ ಇರು, ಹೇಗೆ ಇರು, ಕನ್ನಡವಾಗಿರು. ಎಲ್ಲೇ ಇರು, ಹೇಗೆ ಇರು, ಕನ್ನಡಿಗನಾಗಿರು. ಕನ್ನಡನ ಮಾತಾಡು, ಕನ್ನಡನ ಬೆಳೆಸು. ನೀನ್ ಯಾವ್ದೇ ದೇಶಕ್ಕೆ ಹೋಗು, ಯಾವ್ದೇ ಇದಕ್ ಹೋಗು, ಕನ್ನಡನ ಮಾತಾಡು ಅಂತ ಹೇಳ್ತೀನಿ ಅಣ್ಣ. ಚಿನ್ನು, ನೀನೇನ್ ಹೇಳ್ತೀಯ ಕನ್ನಡದ ಬಗ್ಗೆ? ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಅನ್ನೋದು ಒಂದು ಪದ ಅಲ್ಲ, ಅದೊಂದು ವ್ಯಕ್ತಿಗೆ ಆಸ್ತಿ. ಅದು ಪಕ್ಕ. ಎಲ್ರು ಐಡೆಂಟಿಟಿ ಏನಂತ ಕೇಳಿದ್ರೆ ಆಧಾರ್ ಕಾರ್ಡ್ ತೋರಿಸ್ತೆ, ಪ್ಯಾನ್ ಕಾರ್ಡ್ ತೋರಿಸ್ತೆ ಅಂತ ಜೀವನ ತೋರಿಸ್ತಾರೆ. ನಾವು ಕನ್ನಡಿಗರಿಗೆ, ಪ್ರತಿಯೊಂದು ವ್ಯಕ್ತಿಗೂ ಬರೀ ನಾವು ಕನ್ನಡಿಗರು ಅಂತ ಹೇಳಿದ್ರೆ ಅದೊಂದು ಹೆಮ್ಮೆನೆ ಬೇರೆ. ಅದು ನೀನು ದೇಶ ಬಿಟ್ಟು ದೇಶದಲ್ಲಿರೋ ಯಾರಪ್ಪ ನೀನು ಅಂತ ಕೇಳಿದ್ರೆ, ನಾನು ಭಾರತದಿಂದ ಕನ್ನಡಿಗ ಬಂದಿದ್ದೀನಿ ಅಂದ್ರೆ ನಮ್ಮನ್ನ ಎಲ್ಲೋ ಇಕ್ಕಂತಾರೆ. ಈಗ ಕೆಲವರು ಬೇರೆ ಊರಿಂದ ಬಂದ್ಬಿಟ್ಟು ತಮ್ಮೂರು ಬಿಟ್ಬಿಟ್ಟು ನಮ್ಮೂರಲ್ಲಿ ಬಂದಿರ್ತಾರೆ. ನಮ್ ಕನ್ನಡಿಗರು ಅವ್ರನ್ನ ಬೆಳೆಸೋದ್ ಜೊತೆಗೆ ಉಳಿಸ್ಕೊಂತ ಜೀವನ ಚೆನ್ನಾಗಿ ನಡ್ಸ್ಕೊಂಡು ಹೋಗಕ್ಕೆ ಕಳಿಸ್ತಾರೆ. ಆದ್ರೆ ಕೆಲವರು ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಕನ್ನಡನ ದುರ್ಬಳಕೆ ಮಾಡ್ಕೊಂತಾರೆ. ಆಮೇಲೆ ಇನ್ನು ಕೆಲವ್ರು ಜನ ಇದಾರೆ, ಕನ್ನಡ ಅಂತ ಹೇಳ್ಕೊಂಡು ಕನ್ನಡ ರಾಜ್ಯೋತ್ಸವ ಇದ್ದಿದ್ದ ದಿನಾನ ಅವರು ಸ್ಟೇಟಸ್ ಹಾಕ್ಬಿಟ್ಟೆ ನಾನ್ ಕನ್ನಡಿಗ, ನಾನೊಂದು ಫ್ಲಾಗ್ ಹಾಕ್ಬಿಟ್ಟೆ ಗಾಡಿಗೆ, ಫ್ಲಾಗ್ ಒಂದು ಶರ್ಟ್ ಹಾಕೊಂಡೆ, ಇಲ್ಲ ಬಟ್ಟೆ ಒಂದ್ ಹಾಕೊಂಡ್ಬಿಟ್ಟು ನಾನ್ ಕನ್ನಡ ಜೈ ಅಂದ್ರೆ ಕನ್ನಡ ಅಲ್ಲ. ನೀನು ಪ್ರತಿ ಒಂದು ಸಲನು ನೀನು ಹೋಗ್ತಾ ಇದೀನಿ, ಬರ್ತಾ ಇದೀನಿ, ಎಲ್ಲೇ ಇರು, ಹೆಂಗೆ ಓಡಾಡ್ತಾ ಇದೀನಿ ಅಂದ್ರೆ ಕನ್ನಡಕ್ಕಾಗಿ ಪ್ರತಿ ಒಂದು ಒಳ್ಳೆತನಕ್ಕೆ ಪ್ರತಿಯೊಂದು ವ್ಯಕ್ತಿಗೂ ತಂದೆ ಆದ ಒಂದು ಒಳ್ಳೆ ಕೆಲಸ ಮಾಡ್ಬೇಕು. ಏನ್ ನೀನ್ ಒಳ್ಳೇದ್ ಮಾಡ್ತೀಯ ಕನ್ನಡಕ್ಕೆ? ಇಲ್ಲಿ ಒಬ್ಬ ರಸ್ತೆಯಲ್ಲಿ ಹೋಗ್ತಾ ಇದ್ದೇನೆ, ಅವ್ನಿಗೆ ತೊಂದ್ರೆ ಆಯ್ತು, ನಮ್ ಕನ್ನಡಿಗ ಅಂತ ಅಂದ್ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಜಗಳ ಆಡ್ತಾ ಇದ್ರೆ ನಾನ್ ಕನ್ನಡಿಗ ಅಂತ ಹೋಗ್ಬಿಟ್ಟು ಹೊಡೆದಾಡೋದಲ್ಲ. ಅಲ್ಲಿ ಹೋಗ್ಬಿಟ್ಟು ಬಿಡಿಸಿ ಅವ್ನ್ಗ್ ಏನಾಗೈತೆ ಎಂತಾಗೈತೆ ಅದ್ನ ಕೆಲವು ವ್ಯಕ್ತಿಗಳಿಗೆ ಕನ್ನಡ ಬರಲ್ಲ, ಅವ್ರಿಗ್ ಹೋಗ್ಬಿಟ್ಟು ನಿಂಗ್ ಕನ್ನಡ ಬರಲ್ಲ ಅಂದ್ಬಿಟ್ಟು ನಾನು ಸೀದಾ ಹೋಗ್ಬಿಟ್ಟು ಹೊಡೆಯೋದಲ್ಲ, ತಿಳಿಸಿ ಹೇಳ್ಬೇಕು. ನಾವು ಕನ್ನಡಿಗರು ಯಾವತ್ತು ಸ್ವಾಭಿಮಾನಿಗಳು ಆಗಿರೋದ್ರಿಂದ ಎಲ್ರಿಗೂ ಒಂದು ಒಳ್ಳೆತನದಿಂದ ಹೇಳ್ತಾನೆ ಹೋಗ್ಬೇಕು. ನಮ್ ಹಿರಿಯರಿಂದ ನೀವು ಬೇಕಾದ್ರೆ ಪ್ರಪಂಚದಲ್ಲಿ ಅತಿ ಸೇಫೆಸ್ಟ್ ಪ್ಲೇಸ್ ಅಂತಂದ್ರೆ ಭಾರತ ಬರುತ್ತೆ. ಭಾರತದಲ್ಲಿ ಅತಿ ಅಷ್ಟು ಸೇಫೆಸ್ಟ್ ಪ್ಲೇಸ್ ಅಂದ್ರೆ ಕರ್ನಾಟಕ ಬರುತ್ತೆ. ಅದ್ರಲ್ಲಿ ನಮ್ ಕರ್ನಾಟಕದವರು ಇಮ್ಮಡಿ ಪುಲಿಕೇಶನ್ ಅವ್ರು ನಿಮ್ಗೆ ಗೊತ್ತಿರ್ಬೋದು, ದೊಡ್ಡ ಮಹಾನ್ ರಾಜರವರು. ಅವ್ರಂತ ಇಡೀ ಅಖಂಡ ಭಾರತವನ್ನ ಆಳದವ್ರು ಇದಾರೆ. ನಮ್ಮಲ್ಲಿರೋ ರಾಜರು ಯಾರಿಲ್ಲ, ದೇಶ ಆಳೋರು ನಮ್ಮಲ್ಲಿರೋ ರಾಜರು. ನಮ್ಮಲ್ಲಿರೋ ಪ್ರತಿಯೊಂದು ವ್ಯಕ್ತಿಗಳು ದೇಶತನ ಹಿಡಿದು ಕೆಲವೊಂದು ರಾಜ್ಯಗಳಲ್ಲಿ ನೋಡ್ರಿ, ಒಬ್ರು ಸಿಎಂ ಆಗೋಕ್ಕೂ ಕಷ್ಟಪಡೋ ಜನದಲ್ಲಿ ನಮ್ಮಲ್ಲಿ ಎಷ್ಟೋ ಜನ ಸಿಎಂಗಳು ಇದಾರೆ. ಆಮೇಲೆ ರಾಷ್ಟ್ರಪತಿಗಳು ಸಮೇತ ಇದಾರೆ, ಪ್ರಧಾನ ಮಂತ್ರಿನೂ ಆದವ್ರು ಇದಾರೆ ನಮ್ಮಲ್ಲಿ. ನಮ್ ಕನ್ನಡನ ಹೇಳ್ಕೊಳಕ್ ಹೋದ್ರೆ ಬೇರೆನೆ ನೆಕ್ಸ್ಟ್ ಲೆವೆಲ್ ನಮ್ ಕನ್ನಡ. ಈಗ ಬೇರೆ ಊರಿಂದ ಬೇರೆ ಊರಿನ ರಾಜರೆಲ್ಲ ಅವ್ರ ಊರಲ್ಲಿ ಏನ್ ಬೇಕದಷ್ಟೇ ಮಾಡ್ಕೊಂಡ್ ಜೀವನ ಮಾಡ್ಕೊಂಡು ಹೋದವ್ರು ಇದಾರೆ. ನಮ್ ಕನ್ನಡಿಗರ ಹಂಗಲ್ಲ. ತಮಿಳ್ನಾಡಲ್ಲಿ ಸಮೇತ ನಮ್ದೊಂದು ದೇವಸ್ಥಾನ ಇದೆ, ಅದು ಪ್ರಸಿದ್ಧವಾದ ದೇವಸ್ಥಾನ. ಆಮೇಲೆ
ತುಂಬಾನೇ ಇದೆ ಕನ್ನಡ ಬಗ್ಗೆ ಹೇಳ್ಕೊಳಕ್ ಹೋದ್ರೆ ಪುಟಗಳೇನೆ ಸಾಲಲ್ಲ. ನೀನ್ ಎಷ್ಟೇ ಹೇಳ್ತಾ ಹೋದ್ರು ಇವತ್ತೊಂದ್ ದಿನ ಕುಂತ್ಕೊಂಡ್ರು ಮಾರನೇ ದಿವಸ ಬೆಳಕರಿದ್ರು ಇನ್ನ ಕನ್ನಡ ಬಗ್ಗೆ ಹೇಳ್ಬೋದು, ಎಷ್ಟೇ ಹೇಳ್ಬೋದು. ಅಷ್ಟು ನಮ್ ಕನ್ನಡ ಅಂದ್ರೇನೆ. ಹಿಂದುತ್ವ ಬಗ್ಗೆ ಮಾತಾಡ್ಬೋದು ಭಾರಿ. ಗಾಯ್ಸ್ ಬೆಂಗಳೂರಲ್ಲಿ ಟ್ರಾಫಿಕ್ ಇರುತ್ತೆ ಅನ್ಕೊಂಡಿದ್ವಿ, ಹೊಸಕೋಟೆಯಲ್ಲಿ ನೋಡಿ ಫುಲ್ ಟ್ರಾಫಿಕ್. ಆಲ್ರೆಡಿ ಕೆಳಗಡೆ ಎಲ್ಲ ಸುಡ್ತಾ ಇದೆ, ಅಷ್ಟು ಬಿಸಿಲು ಶುರುವಾಗಿದೆ ಇವಾಗ ಇಲ್ಲಿ. ಹೊಸಕೋಟೆಲ್ ಒಬ್ಳ ಕ್ಯೂನ್ ನೋಡ್ದೆ, ತೋರಿಸ್ತೀನಿ ನಿಮ್ಗೆ. ಮುಂದೆ ಹೋದ್ಲು ಅನ್ಸುತ್ತೆ ಆ ಕ್ಯೂನ್. ಎಲ್ಲಿಗಿರು ಕ್ಯೂನು? ಅಯ್ಯೋ ಗಾಯ್ಸ್ ನಿಮ್ಗೆ ತೋರ್ಸೋಣ ಅನ್ಕೊಂಡಿದ್ದೆ ಗಾಯ್ಸ್. ಕನ್ಸ್ಟ್ರಕ್ಷನ್ ನಡೀತಿದೆ ನೋಡಿ. ಕರ್ಕೊಂಡು ಹೊಂಟೋದ್ರಲ್ಲ. ಅಣ್ಣ ಅಂತೀಯಾ? ಅಂಕಲ್ ತರ ಇದ್ರು ಅವ್ರು ನೋಡೋದಕ್ಕೆ. ಹೇಳಕ್ ಬರಲ್ಲ, ಗಂಡನ ಆಗಿರ್ಬೋದು. ಇವತ್ತಿನ ಹುಡುಗಿರ್ ಟ್ರೆಂಡೇ ಅದು. ಹುಡುಗರ್ನ ಲವ್ ಮಾಡೋದು, ಅಂಕಲ್ ನ ಮದುವೆ ಆಗೋದು. ನಿಯತ್ತಿಗೆ ವ್ಯಾಲ್ಯೂ ಇಲ್ಲ ಅಂತ ಪ್ರೂವ್ ಮಾಡೋದೇ ಅವರಿಂದ. ಹೌದಾ? ಎಸ್. ನೀವ್ಯಾರ ಲವ್ ಮಾಡ್ತೀರಾ ಚಿನ್ನವ್ರೆ? ಮಾಡ್ತಾ ಇದ್ದಾರೆ. ಎಲ್ಲ ಲವ್ ಬ್ರೇಕಪ್ ಆಗಿರೋ ಡಾಟ್ ನೀವು ಹೆಂಗ್ ಹೇಳ್ತಾ ಇದಾರೆ. ಕೆಲವರು ಅನುಭವಿಸೋದ್ನ ನೋಡ್ಬಿಟ್ಟು ತಿಳ್ಕೊಂಡಿರೋದು. ಅದ್ ದೊಡ್ಡವ್ರು ಹೇಳಿಲ್ವಾ, ಕೆಲವ್ನ ನೋಡ್ ತಿಳ್ಕೊಬೇಕು, ಕೆಲವ್ನ ಅನುಭವಿಸ್ ತಿಳ್ಕೊಬೇಕು. ನಾನ್ ನಿಮ್ಗೊಂದು ಮಾತಾಡಲ್ಲ, ಪ್ರೀತಿ ಅಂದ್ರೆ ಏನು ಅಂತ. ಪ್ರೀತಿ ಅಂದ್ರೆ ಯಾವ ತರ ಅಂತಂದ್ರೆ ಒಂದ್ ಕೆಲ್ಸ ಇದ್ದಂಗೆ. ಪ್ರೀತಿ ಅನ್ನೋದು ಒಂದ್ ಕೆಲ್ಸ. ಪ್ರೀತಿ ಮಾಡೋ ಇಬ್ರು ಹುಡುಗರಲ್ಲಿ ಎಂಪ್ಲಾಯೀಸ್. ಅರ್ಥ ಆಗ್ತಿದ್ಯಾ? ನಿಯತ್ತ ಕೆಲಸ ಎಷ್ಟೇ ವರ್ಷ ಮಾಡಿದ್ರು 5 ವರ್ಷದಿಂದ ಲವ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, 10 ವರ್ಷದಿಂದ ಲವ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, 6 ತಿಂಗಳಿಂದಾನೇ ಲವ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಇವಾಗ ನಾವ್ ಹೆಂಗೆ ಒಬ್ಬನ ಹತ್ರ 10 ವರ್ಷ ನಿಯತ್ತ ಕೆಲಸ ಮಾಡಿದ್ರು ಕೂಡ ಒಂದೇ ಒಂದ್ ತಪ್ಪು ಮಾಡ್ಬಿಟ್ರೆ ನಾವ್ 10 ವರ್ಷ ನಿಯತ್ತ ಕೆಲಸ ಮಾಡಿರ್ತೀವಲ್ಲ, ಅದ್ ಲೆಕ್ಕಕ್ಕೆ ಬರಲ್ಲ. ಪ್ರೀತಿಲೂ ಅಷ್ಟೇನೆ, ಅದ್ ಲೆಕ್ಕಕ್ಕೆ ಬರೋದೇ ಇಲ್ಲ. ನಾನು ಹೇಳ್ತೀನಿ ನೋಡ್ರಿ, ಮನೇಲಿ ತಂದೆ ಪ್ರೀತಿ ತಾಯಿ ಪ್ರೀತಿನೇ ಬೇರೆ, ಗರ್ಲ್ ಫ್ರೆಂಡ್ ಪ್ರೀತಿನೇ ಬೇರೆ. ಹೌದಾ? ತಂದೆ ತಾಯಿ ಪ್ರೀತಿ ಯಾರ್ ಬೇಕಾದ್ರೆ ಕೊಡ. ನಂಗೆ ಅಲ್ಲೆಲ್ಲ ಹೋಗ್ಬಿಟ್ಟು ಮಾತಾಡಿ ಅಭ್ಯಾಸ ಇಲ್ಲ ಒಂದು, ಆಮೇಲೆ ಭಯ ಜಾಸ್ತಿ ನಂಗೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಅಡ್ವಾನ್ಸ್ ಆಗಿ ಎಲ್ಲಿ ಯಾವ ತರ ಮಾತಾಡ್ಬೇಕು ಬೇರೆಯವ್ರಿಗೆ ಹೇಳ್ಕೊಡ್ತೀನಿ ಹೊರತು ನಾನು ಹೋಗಲ್ಲ. ಅದ ಯಾಕಂದ್ರೆ ಹೊಸಪೇಟೆನಾ ಇದು? ಇದು ಹೊಸಪೇಟೆ. ಇದು ತುಂಬಾ ಚೆನ್ನಾಗಿರುತ್ತೆ ಹೊಸಪೇಟೆ. ಇಲ್ಲಿ ಒಂದು ವಿಶೇಷವಾದ ಒಂದು ವಾತಾವರಣ ಇದೆ, ಒಂದು ಇದು ಇದೆ. ಆಮೇಲೆ ನೋಡಿ ಇದೆಲ್ಲ ಒಂದು ತುಂಗಭದ್ರಾ ಇದು ರೀತಿಯಲ್ಲಿ. ಇಲ್ಲ, ಇದೆ, ನೀರ್ ಬಿಟ್ಟಿಲ್ಲ ಅಷ್ಟೇ. ಹೌದು, ಆಗುತ್ತೆ ಆಗುತ್ತೆ. ಹೌದು, ದಾಟ್ಕೊಂಡ್ ಬಂದ್ಬಿಟ್ವಿ, ಹಾಕ್ಲಿಲ್ಲ. ಇಲ್ಲಿ ಒಂದು ಒಳ್ಳೆ ಟಿಫನ್ ಸಿಗುತ್ತೆ, ನಾವೊಂದು ಒಳ್ಳೆ ಟಿಫನ್ ಮಾಡೋಣ. ಟಿಫನ್ ಮಾಡಿ ಮತ್ತೆ ಮುಂದೆ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೌದು, ನನಗೆ ನಾಷ್ಟ ಮಾಡ್ಬೇಕು. ಗಾಯ್ಸ್ ಹೊಸಕೋಟೆ ಕ್ಯೂನ್ ಅಂತ ಹೇಳಿದ್ನಾರ ಬರ್ತಾ ಇದಾರೆ ಹಿಂದೆ, ತೋರಿಸ್ತೀನಿ. ಪೆಂಡಲ್ ಬರ್ತಿರೋ ಅಪ್ಸಕನ್ಯೆ, ಬಚ್ಚಕನ್ಯೆ ಬಂದ್ರ ಚಿನ್ನು ಇನ್ನ ಹಿಂದೆ ಇದಾರ. ಹಿಂದೆ ಇದಾರೆ, ತುಂಬಾ ದೂರ ಇದಾರೆ. ಮುಂದೆ ಕಬ್ಬು ಹೋಗ್ತಾ ಇದೆ. ಕಬ್ಬು ಯಾರ್ಯಾರು ಬೇಕೋ ಕಿತ್ಕೊಳ್ರಿ ಗೈಸ್. ಬಂದ್ರ ಯಾಕ ಹುಡ್ಗ ಬಿಸ್ಲ ನಿಧಾನ ಕರ್ಕೊಂಡ್ ಬರ್ತಿದಾನೆ? ಅವಳು ಬಿಸ್ಲತ್ಲಿ ಅಂತ ಮೈಸೂರಲ್ಲಿ ಕೈ ಹಾಕ್ತ ಹೆಂಗೆ ನೋಡು. ಕೈಯಾಗ ನಾನ್ ಹೇಳಿದ್ನಲ್ಲಪ್ಪೆ, ಅದು ಬಂಡಿ ಇದ್ರ ಮೇಲೆ ಗಲ್ಲೆದ ಮೇಲೆ ಒಂದ್ ಬಂಡೆ ಇಟ್ಟಿದ್ವಲ್ಲ ನಾವು, ಅದು ಸೌಂಡ್ ಮಾಡಕತ್ತೆ. ನೀನ್ ಅದಕ್ಕೆ ಈ ಕಡೆ ಸಂಧಿಗೆ ಹಾಕ್ಬೇಡ ಅಂತಂದೆ ನಾನು. ಸಂಧಿ